ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮ್ಗೆ ಏನು ಮಾಡಿ ತೋರಿಸ್ತಿದ್ದೀನಿ ಅಂದರೆ ರೋಡ್ ಸೈಡಲ್ಲಿ ಸಿಗೋವಂಥ ಬೇಲ್ಪುರಿ ಅಥವಾ ಚುರುಮುರಿ ಮನೇಲೆ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೀನಿ, ಒಂದು ದೊಡ್ಡ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜು ಫಾರಮ್ ಟೊಮೆಟೊ, ನಾಟಿ ಟೊಮೆಟೊ ತೊಗೊಂಬೇಡಿ, ಹುಳಿ ಬರುತ್ತೆ, ಫಾರಮ್ ಟೊಮೆಟೊ, ಮತ್ತು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಕಡಲೆಪುರಿ ಇಟ್ಕೊಂಡಿದ್ದೀನಿ, ಸಪ್ಪೆಪುರಿ ಇಟ್ಕೊಂಡಿದ್ದೀನಿ, ಉಪ್ಪು ತೊಗೊಬೇಡಿ, ಮತ್ತು ಸ್ವಲ್ಪ ಚೋಚು, ನಿಪ್ಪಟ್ಟು, ಕಡಲೆ ಬೀಜ ಮನೆಯಲ್ಲೇ ಹುರಿದಿಟ್ಕೊಂಡಿದ್ದೀನಿ, ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಅಚ್ಕಾರದ ಪುಡಿ ಇದೆಲ್ಲ ಇಟ್ಕೊಂಡಿದ್ದೀನಿ. ಮೊದಲಿಗೆ 2 ಹಿಡಿಯಷ್ಟು ಈರುಳ್ಳಿ ಎತ್ಕೊಳ್ಳೋಣ. 2 ಕೈಯಷ್ಟು, 1 ಕೈಯಷ್ಟು ಕ್ಯಾರೆಟ್ ತುರಿ, 1 ಕೈಯಷ್ಟು ಟೊಮೆಟೊ, ಅರ್ಧ ಕೈಯಷ್ಟು ಒಂದು ಸ್ವಲ್ಪ ಮಾವಿನ ತುರಿ, ಮತ್ತು ಚೋಚು ಒಂದು ಸ್ವಲ್ಪ, ಮತ್ತು 2 ನಿಪ್ಪಟ್ಟನ್ನ ಪುಡಿ ಮಾಡಿ ಹಾಕ್ಕೊಳ್ಳಿ ಅದಕ್ಕೇನೆ, ಮತ್ತು ಕಡಲೆಬೀಜ 2 ಮತ್ತು ಸ್ವೀಟ್ ಚಟ್ನಿ 1 ಸ್ಪೂನು, ಖಾರ ಚಟ್ನಿ 1 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅಚ್ಕಾರದ ಪುಡಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಒಂದು 2 ಹಿಡಿಯಷ್ಟು ಕಡಲೆಪುರಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಲಿಲ್ಲ, ಯಾಕಂದರೆ ನಾನು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಹುಡುಗರಿಗೆ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅಂತೇಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದು ನೋಡಿ, ತುಂಬ ರುಚಿಯಾಗಿರುತ್ತೆ. ಮನೇಲಿ ನೀವೇ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು, ಒಂದು 5 ನಿಮಿಷ ಕೆಲಸ ಅಷ್ಟೇ. ಇದನ್ನು ನಾವು ತುಂಬ ಸುಲಭವಾಗಿ ಮನೇಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು. ಹೊರಗಡೆ ತಿನ್ನೋದಕ್ಕಿಂತಲೂ ನಮ್ಮ ಮನೇಲಿ ನಾವೇ ಮಾಡ್ಕೊಂಡು ನಮ್ಮ ಹುಡುಗರಿಗೆ ಕೊಡೋದ್ರಿಂದ ಅದರಲ್ಲಿ ಸಿಗೋ ಸಂತೋಷವೇ ಬೇರೆ ನಮಗೆ. ಹೀಗೆ ನಮ್ಮ ವಿಡಿಯೋನ ತಪ್ಪದೇ ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಧನ್ಯವಾದಗಳು.